ಅತ್ಯಂತ ಹರ್ಷಿತರಾದ ಸುಹೃದ್ ಜನರಿಂದ ಪರಿವೃತನಾಗಿದ್ದಂತಹ ಶ್ರೀರಾಮನು ರಥದಲ್ಲಿ ಕುಳಿತು ಪತಾಕೆಗಳಿಂದಲೂ ಧ್ವಜಗಳಿಂದಲೂ ಯುಕ್ತವಾಗಿದ್ದ ಬಹುಮೂಲ್ಯವಾದ ಚಂದನಗಳಿಂದಲೂ ಅಗುರುಗಳಿಂದಲೂ ಧೂಪಿತವಾಗಿದ್ದಂತಹ ನಾನಾ ಜನರಿಂದ ಸಮಾಕುಲವಾಗಿದ್ದ ನಗರವನ್ನು ನೋಡುತ್ತಾ ಹೋಗುತ್ತಿದ್ದ. ಬಿಳಿಯ ಮೋಡಕ್ಕೆ ಸದೃಶವಾದ ಶ್ವೇತ ಭವನಗಳಿಂದ ಪರಿಶೋಭಿತವಾಗಿದ್ದ ಚಂದನಾಗುರುಗಳಿಂದ ಧೂಪಿತವಾಗಿದ್ದ ರಾಜಮಾರ್ಗದ ಮಧ್ಯಭಾಗದಲ್ಲಿ ಶ್ರೀರಾಮನು ರಥದಲ್ಲಿ ಕುಳಿತು ಹೋಗುತ್ತಿದ್ದ. ಶ್ರೇಷ್ಠವಾದ ಚಂದನಗಳ ಮತ್ತು ಅಗುರುಗಳ ರಾಶಿಗಳಿಂದಲೂ ಶ್ರೇಷ್ಠವಾದ ನಾನಾ ವಿಧವಾದ ಗಂಧಗಳ ರಾಶಿಗಳಿಂದಲೂ ದುಕೂಲಗಳ ಮತ್ತು ರೇಷ್ಮೆ ವಸ್ತ್ರಗಳ ರಾಶಿಗಳಿಂದಲೂ ಅಲ್ಲಲ್ಲಿ ತೂಗು ಹಾಕಿದ್ದ ಮುತ್ತುಗಳ ಮತ್ತು ಸ್ಫಟಿಕ ಮಣಿಗಳ ಗೊಂಚಲುಗಳಿಂದಲೂ ಶೋಭಾಯಮಾನವಾಗಿ ಕಾಣುತ್ತಿದ್ದ. ವಿಧ ವಿಧವಾದ ಪುಷ್ಪಗಳಿಂದಲೂ ನಾನಾ ಬಗೆಯ ಭಕ್ಷ್ಯಗಳ ರಾಶಿಗಳಿಂದಲೂ ಸಮಾವೃತವಾಗಿದ್ದ ಯಾವ ವಿಧವಾದ ತಡೆಯೂ ಇಲ್ಲದಿದ್ದ ಶ್ರೇಷ್ಠವಾದ ರಾಜಮಾರ್ಗವನ್ನು, ಸ್ವರ್ಗದಲ್ಲಿನ ರಾಜಮಾರ್ಗವನ್ನು ದೇವಪತಿಯಾದ ಇಂದ್ರನು ನೋಡುವ ಹಾಗೆಯೇ ರಾಮನು ನೋಡಿದ. ಮೊಸರು, ಅಕ್ಷತೆ, ತುಪ್ಪ, ಅರಳು, ಧೂಪ, ದೀಪ, ನಾನಾ ವಿಧವಾದ ಪುಷ್ಪಮಾಲಿಕೆಗಳು, ಚಂದನ, ಗಂಧ ಇವೇ ಮೊದಲಾದಂತಹ ಮಂಗಳ ದ್ರವ್ಯಗಳಿಂದ ಅರ್ಚಿಸಲ್ಪಟ್ಟಿದ್ದ ಅಯೋಧ್ಯ ಪಟ್ಟಣದ ಚೌಕಗಳನ್ನು ರಾಮನು ನೋಡಿದ. ಮಾರ್ಗದುದ್ದಕ್ಕೂ ನೂರಾರು ಜನರು ಮಾಡುತ್ತಿದ್ದ ಹಲವು ಬಗೆಯ ಆಶೀರ್ವಾದಗಳನ್ನು ಕೇಳುತ್ತಿದ್ದ ಶ್ರೀರಾಮನು ಆಶೀರ್ವಾದ ಮಾಡಿದವರೆಲ್ಲರನ್ನೂ ಯಥಾಯೋಗ್ಯವಾಗಿ ಸತ್ಕರಿಸಿ ಮುಂದೆ ಹೋಗುತ್ತಿದ್ದಾಗ ಜನರು ಶ್ರೀರಾಮನನ್ನು ಹೀಗೆ ಅಭಿನಂದಿಸುತ್ತಿದ್ದರು: ನೀನು ರಾಜ್ಯಾಭಿಷಿಕ್ತನಾಗಿ ನಿನ್ನ ಪಿತಾಮಹ ಪ್ರಪಿತಾಮಹರಿಂದ ಆಚರಿಸಲ್ಪಡುತ್ತಿದ್ದ ಧರ್ಮ ಮಾರ್ಗವನ್ನೇ ಅಂಗೀಕರಿಸಿ ಆ ಮಾರ್ಗವನ್ನೇ ಪರಿಪಾಲಿಸು ಎಂಬುದಾಗಿ. ರಾಮನ ತಂದೆಯಾದ ದಶರಥನಿಂದಲೂ ಪಿತಾಮಹ ಪ್ರಪಿತಾಮಹರಿಂದಲೂ ನಾವು ಸುಖದಿಂದ ಪೋಷಿಸಲ್ಪಟ್ಟೆವು. ಆದರೆ ರಾಮನು ರಾಜನಾದಲ್ಲಿ ಅವರ ಆಡಳಿತದಲ್ಲಿ ಇದ್ದ ಸುಖಕ್ಕಿಂತಲೂ ಹೆಚ್ಚಿನ ಸುಖವನ್ನು ನಾವು ಪಡೆಯುತ್ತೇವೆ ಎಂಬುದಾಗಿಯೂ ಜನರು ಮಾತನಾಡಿಕೊಳ್ತಾ ಇದ್ದಾರೆ. ಈಗ ನಮಗೆ ಊಟವೂ ಬೇಡ, ಪರಮಾರ್ಥ ಸಾಧಕಗಳಾದ ಕರ್ಮಗಳು ಬೇಕಾಗಿಲ್ಲ. ಅಭಿಷಿಕ್ತನಾಗಿ ದಶರಥನ ಅರಮನೆಯಿಂದ ಹೊರಟು ಬರುವ ಶ್ರೀರಾಮನನ್ನು ನೋಡಿದ ಮಾತ್ರದಿಂದಲೇ ಮೃಷ್ಟಾನ್ನವನ್ನು ಭೋಜನ ಮಾಡಿದ ಆನಂದವನ್ನು ಅನುಭವಿಸುತ್ತೇವೆ. ಪರಮಾರ್ಥ ಸಾಧಕಗಳಾದ ಕರ್ಮಗಳನ್ನು ಮಾಡಿದ ಫಲವೂ ಕೂಡ ನಮಗೆ ಲಭಿಸುತ್ತದೆ. ಮಹಾ ತೇಜಸ್ವಿಯಾದ ಶ್ರೀರಾಮನ ರಾಜ್ಯಾಭಿಷೇಕಕ್ಕಿಂತಲೂ ಪ್ರಿಯತರವಾದುದು ನಮಗೆ ಬೇರೆ ಯಾವುದೂ ಇಲ್ಲ. ಹೀಗೆ ಹಿತೈಷಿಗಳಾದಂತಹ ಜನರು ಹೇಳುತ್ತಿದ್ದ ಶ್ಲಾಘಿಸುವ ಶುಭ ಕಥನಗಳನ್ನು ಶ್ರೀರಾಮನು ಕೇಳುತ್ತಿದ್ದರೂ ಕೂಡ ಉದಾಸೀನನಾಗಿ ತನ್ನನ್ನು ಪ್ರಜೆಗಳು ಶ್ಲಾಘಿಸುತ್ತಿರುವುದಕ್ಕಾಗಿ ಹಿಗ್ಗದೆ ರಾಜಮಾರ್ಗದಲ್ಲಿ ಸುಮ್ಮನೆ ಹೋಗುತ್ತಿದ್ದ. ಶ್ರೀರಾಮನು ತನ್ನಿಂದ ದೂರ ಸರಿದು ಹೋದರೂ ಯಾವ ಮನುಷ್ಯನೂ ತನ್ನ ಕಣ್ಣುಗಳನ್ನಾಗಲಿ ಮನಸ್ಸನ್ನಾಗಲಿ ಪುರುಷ ಶ್ರೇಷ್ಠನಾದ ಶ್ರೀರಾಮನಿಂದ ಹಿಂದಿರುಗಿಸಲು ಸಮರ್ಥನಾಗಲಿಲ್ಲ. ಪುರಜನರೂ ಕೂಡ ಹೇಳುತ್ತಿದ್ದರು: ಯಾವ ಪುರುಷನು ಜಗದಾನಂದಕರನಾದ ಶ್ರೀರಾಮನನ್ನು ನೋಡುವುದಿಲ್ಲವೋ, ಅಥವಾ ಯಾವ ಅದೃಷ್ಟಹೀನನನ್ನು ಶ್ರೀರಾಮನು ಕಟಾಕ್ಷ ವೀಕ್ಷಣದಿಂದ ಅನುಗ್ರಹಿಸುವುದಿಲ್ಲವೋ ಅಂತಹವನು ಸಕಲರಿಂದಲೂ ನಿಂದಿಸಲ್ಪಡುತ್ತಾ ಲೋಕದಲ್ಲಿ ಜೀವಿಸಬೇಕಾಗುವುದು ಮಾತ್ರವಲ್ಲದೆ ಅವನ ಅಂತರಾತ್ಮವೇ ಅವನನ್ನು ಪ್ರತಿ ಕ್ಷಣದಲ್ಲಿಯೂ ತೆಗಳುತ್ತಿರುತ್ತದೆ. ಧರ್ಮಾತ್ಮನಾದ ಶ್ರೀರಾಮನು 4 ವರ್ಣದವರಲ್ಲಿಯೂ ವಿಶೇಷವಾಗಿ ವೃದ್ಧರಾದವರಲ್ಲಿಯೂ ದಯೆಯನ್ನು ತೋರಿ ಅವರನ್ನು ಆದರಿಸಿ ಸಂತೈಸುತ್ತಾನೆ. ಈ ಕಾರಣದಿಂದಲೇ 4 ವರ್ಣದವರು ಶ್ರೀರಾಮನಲ್ಲಿ ಯಾವಾಗಲೂ ಅನುರಾಗ ಉಳ್ಳವರಾಗಿರುತ್ತಾರೆ. 4 ಮಾರ್ಗಗಳು ಸೇರುವ ಚೌಕಗಳನ್ನು, ಚೈತ್ಯ ವೃಕ್ಷಗಳನ್ನು, ಸಭಾ ಮಂದಿರಗಳನ್ನು ಬಲಪಾರ್ಶ್ವಕ್ಕೆ ಬಿಟ್ಟುಕೊಂಡು ಶ್ರೀರಾಮನು ದಶರಥನ ಅರಮನೆಗೆ ಹೋದ. ದಶರಥನ ಅರಮನೆಯ ಹಲವಾರು ಬಗೆಯ ಗೋಪುರಗಳು ಶುಭಪ್ರದವಾದ ಮೇಘಗಳ ಸಮೂಹಗಳ ಹಾಗೆ ಕೈಲಾಸದ ಶಿಖರಗಳ ಹಾಗೆಯೂ ಪ್ರಕಾಶಿಸುತ್ತಿದ್ದವು.
ಗಗನಚುಂಬಿಗಳಂತೆಯೂ ಅಂತರಿಕ್ಷದಲ್ಲಿರುವ ಬಿಳಿಯ ವಿಮಾನಗಳಂತೆಯೂ ಕಾಣುತ್ತಿದ್ದವು. ರತ್ನದ ಬಲೆಗಳಿಂದ ಸಮಲಂಕೃತವಾಗಿದ್ದ ಅನೇಕ ಕ್ರೀಡಾ ಗೃಹಗಳಿಂದ ದಶರಥನ ಅರಮನೆಯು ವಿರಾಜಿಸುತ್ತಿತ್ತು. ಶ್ರೇಷ್ಠವಾಗಿದ್ದ ಮತ್ತು ಸುಂದರವಾಗಿದ್ದ ಆ ಅರಮನೆಯು ಪೃಥ್ವಿಯಲ್ಲಿ ನೆಲೆಸಿರುವ ಮಹೇಂದ್ರನ ಅರಮನೆಯೋ ಎಂಬಂತೆ ಕಾಣುತ್ತಿತ್ತು. ಅಂತಹ ಅರಮನೆಯನ್ನು ಶ್ರೀರಾಮನು ತನ್ನ ಕಾಂತಿಯಿಂದ ಬೆಳಗುತ್ತಾ ಪ್ರವೇಶಿಸಿದ. ಪುರುಷ ಶ್ರೇಷ್ಠನಾದ ಶ್ರೀರಾಮನು ಧನುರ್ಧಾರಿಗಳಾದ ದ್ವಾರಪಾಲಕರಿಂದ ರಕ್ಷಿಸಲ್ಪಡುತ್ತಿದ್ದ 3 ತೊಟ್ಟಿಗಳನ್ನು ರಥದಲ್ಲಿಯೇ ಕುಳಿತು ದಾಟಿದನು. ಉಳಿದ 2 ತೊಟ್ಟಿಗಳನ್ನು ಪಾದಚಾರಿಯಾಗಿಯೇ ದಾಟಿ ತನ್ನನ್ನು ಅನುಸರಿಸಿ ಬರುತ್ತಿದ್ದ ಜನಸಮೂಹವನ್ನು ಹಿಂದಕ್ಕೆ ಕಳುಹಿಸಿ ದಶರಥ ರಾಜನ ಅಂತಃಪುರವನ್ನು ಪ್ರವೇಶಿಸಿದ ನಂತರ ರಾಜಕುಮಾರನಿಗೆ ಪಟ್ಟಾಭಿಷೇಕವಾಗಿ ಬಿಡುವುದೆಂದು ಅತ್ಯಂತ ಸಂತೋಷಯುಕ್ತವಾಗಿದ್ದ ಜನಸ್ತೋಮವು ಚಂದ್ರನ ಉದಯವನ್ನು ಸಮುದ್ರವು ಕಾತುರದಿಂದ ನಿರೀಕ್ಷಿಸುವ ಹಾಗೆ ಅರಮನೆಯಿಂದ ಶ್ರೀರಾಮನು ಹೊರಬರುವುದನ್ನೇ ನಿರೀಕ್ಷಿಸುತ್ತಿದ್ದರು.